ನಡುವೆ ಜಟಾಪಟಿ ಟಿವಿ5ಗೆ ಸಿಕ್ಕಿದೆ ಮೆಗಾ ಎಕ್ಸ್ಕ್ಲೂಸಿವ್ ಮಾಹಿತಿ. ದೇವರಾಜ್ಗೆ ಜಿಪಿಎ ಮಾಡಿಕೊಟ್ಟಿದ್ದ ಲಕ್ಷ್ಮಮ್ಮ, ಸೈಟ್ನ ಮೂಲ ಮಾಲೀಕಿಯಾಗಿರುವಂತ ಲಕ್ಷ್ಮಮ್ಮ, ನಾನು ಹಾಸನಕ್ಕೆ ಬರೋದಕ್ಕೆ ಆಗೋದಿಲ್ಲ, ಹೀಗಾಗಿ ದೇವರಾಜ್ಗೆ ಜಿಪಿಎ ಬರೆದು ಕೊಟ್ಟಿದ್ದೆ. ಸೈಟ್ನ ಸಂಬಂಧ ವಿಚಾರಕ್ಕೆ ದೇವರಾಜು ನೋಡ್ಕೊಳ್ತಾ ಇದ್ದಾರೆ. ಯಶ್ ತಾಯಿ ಪುಷ್ಪ ಲಕ್ಷ್ಮಮ್ಮ ಎಲ್ಲಿ ಅಂತ ಪ್ರಶ್ನಿಸಿದ್ರು. ಕೆಲ ವರ್ಷಗಳಿಂದ ಲಕ್ಷ್ಮಮ್ಮ ಕಾಣ್ತಾ ಇಲ್ಲ ಅಂತ ಆರೋಪಿಸಿದ್ರು. ಆ ಆರೋಪಕ್ಕೆ ವಿಡಿಯೋ ಮುಖಾಂತರವಾಗಿ ಲಕ್ಷ್ಮಮ್ಮ ತಿರುಗೇಟು ಕೊಟ್ಟಿದ್ದಾರೆ. ನಂಗೆ ವಯಸ್ಸಾಗಿದೆ, ಈ ಕಾರಣಕ್ಕೆ ನಂಗೆ ಬರೋಕ್ಕಾಗಲ್ಲ ಅಂತ ವಿಡಿಯೋ ಮಾಡಲಾಗಿದೆ. ನನಗೆ 93 ವರ್ಷ, ಮೈಸೂರಲ್ಲಿ ಇರೋದವರು. ಹಾಸನಕ್ಕೆ ಬರೋಕ್ಕೆ ಸ್ವಲ್ಪ ತಾಪತ್ರಯ ಆಗುತ್ತೆ. ಅದಕ್ಕೋಸ್ಕರ ದೇವರಾಜ್ ಅವರಿಗೆ ಜಿಪಿಎ ಬರ್ಕೊಟ್ಟಿದ್ದೀನಿ. ಆಯ್ತಲ್ವಾ? ನನಗೆ 93 ವರ್ಷ, ಮೈಸೂರಲ್ಲಿ ಇರೋದವರು. ಹಾಸನಕ್ಕೆ ಬರೋಕ್ಕೆ ಸ್ವಲ್ಪ ತಾಪತ್ರಯ ಆಗುತ್ತೆ. ಅದಕ್ಕೋಸ್ಕರ ದೇವರಾಜ್ ಅವರಿಗೆ ಜಿಪಿಎ ಬರ್ಕೊಟ್ಟಿದ್ದೀನಿ. ಆಯ್ತಲ್ವಾ? ಹಾಸನದ ವಿದ್ಯಾನಗರದಲ್ಲಿರುವಂಥ ಜಾಗ ನಮ್ಮದು. ಅವ್ರ ಜಾಗಕ್ಕೂ ನಮ್ಮ ಜಾಗಕ್ಕೂ ಸಂಬಂಧ ಇಲ್ಲ. ನಮ್ಮ ಜಾಗಕ್ಕೆ ಯಾಕೆ ಬಂದು ಕಾಂಪೌಂಡ್ ಹಾಕಿದ್ರು, ಸಿಮೆಂಟ್ ಕಂಬಗಳನ್ನು ಹಾಕಿ ಕಾಂಪೌಂಡ್ ಕಟ್ಟಿದ್ರು. ಆರೋಪಕ್ಕೆ ವಿಡಿಯೋ ಮುಖಾಂತರವಾಗಿ ಲಕ್ಷ್ಮಮ್ಮ ಈ ರೀತಿಯಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ. ನನಗೆ 93 ವರ್ಷ, ಯಾಕೆ ಬಂದರು ಅಂತ. ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ. ಅವ್ರದ್ದು ಆ ರೋಡಲ್ಲಿ ಐತೆ, ನಂದು ಈ ರೋಡಲ್ಲಿ ಐತೆ. ಅದೇ ಯಶ್ ತಾಯಿ ಯಾಕೆ ಹೋಗ್ತಾಳೆ ಅಲ್ಲಿಗೆ? ಕಾಂಪೌಂಡ್ ಹಾಕಿಸ್ತಿದ್ದಂತೆ ಮತ್ತೆ ನಿಲ್ಸೋರೇನೋ. ಫಿಲಮ್ ಸ್ಟಾರು ಅಂದ್ಬಿಟ್ಟಿದ್ದೆ, ಅಮ್ಮ ಒದಾಡ್ತದೆ. ಅದು ಈ ಸಿಮೆಂಟ್ ನಾವು ಬರ್ತಾವಲ್ಲಪ್ಪ ಪ್ಲೇಟ್ಗಳು, ಅವಾಗ ಕಟ್ಕೊಂಡಿತ್ತು ಕಾಂಪೌಂಡ, ಅವೆಲ್ಲ ಕಿತ್ತಾಕ್ಬಿಟ್ರು. ಬುಲ್ಡೋಜರ್ ಬಂದ್ಬಿಟ್ಟು ಕಿತ್ತಾಕ್ಬಿಟ್ರಲ್ಲ, ಈ ಇಟ್ಗೆಲ್ಲಿ ಕಟ್ಟಿಸ್ತಾವಳಾಗ್ತೆ. ಕಟ್ಸ್ಬೋದಾ? ಒಂದ್ಸರಿ JCB ತಗೊಂಡು ಹೋಗಿ ಸೈಟ್ ಕ್ಲೀನ್ ಮಾಡ್ಸಕ್ಕೆ ಹೋದಾಗ ಪಕ್ಕದಲ್ಲಿ ಶೆಡ್ ಹಾಕಿದ್ರು ಅವರು ಒಂದು 20-25 ಕರ್ಕ ಬಂದು ಗಾಡಿ ಮಾಡಿ ಕೆಲಸ ನಿಲ್ಲಿಸಿದ್ಮೇಲೆ ನಾವು ವಾಪಸ್ ಹೋಗ್ಬಿಟ್ಟು ಮತ್ತು ಆದಮೇಲೆ ಪಕ್ಕದಲ್ಲಿ ಸೇಟು ಮನೆ ಆಯಿತು. ನಾವು JCB ಕ್ಲೀನ್ ಮಾಡಿಸುವಾಗ ಆ ಸೇಟು ಮನೆನ ಯಶ್ ಅವ್ರ ತಾಯಿ ತಗೊಂಡು ಕಾಂಪೌಂಡ್ ಹಾಕ್ಸೋದು. ಅವಾಗಿಂದ ನಾವು ಆ ಸೈಡ್ ಹೋಗಿಲ್ಲ. ಇದರಲ್ಲೆಲ್ಲ ಬೆದರಿಕೆ ಆಗ್ತದೆ, ನಮಗೆ ಬೆದರಿಕೆ ಆಗ್ತಿರ್ತಾರೆ ಅಂತ ಹೇಳಿ ಆದಮೇಲೆ ನಾವು ನಮ್ಮ ಲಾಯರ್ಗೆ ಹಣಪಾಲ ಅವ್ರಿಗೆ ಕೊಟ್ಟು ನಾವು ಅಲ್ಲಿ ಹೋಗಿ ಇದು ಮಾಡಿದಾಗ ನಮಗೇನು ಸಪೋರ್ಟ್ ಸಿಗಲಿಲ್ಲ. ಸೊ ಜೊತೆಗೆ ಈ ಥರ ಆಗ್ತಾ ಇದ್ರಿಂದ ಅಲ್ಲೇ ಇರೋರಿಗೆ ಇದನ್ನು ವಹಿಸಿದ್ರೆ ಸರಿ ಅಂತ ಅಂದ್ಬಿಟ್ಟು ನಮ್ಮ ತಂದೆ ಮತ್ತು ನಮ್ಮ ಅಜ್ಜಿ ಡಿಸಿಷನ್ ತೊಗೊಂಡ್ರು. ದೇವರಾಜ್ ಅನ್ನೋರಿಗೆ ಜಿಪಿಎ ಮಾಡ್ಕೊಂಡು ಇದೇನಿದೆ ಇದೊಂದು ಸ್ವಲ್ಪ ಬಗೆಹರಿಸ್ಕೊಡಿ ನಮಗೆ, ಯಾಕಂದರೆ ನಮಗೆ ತೊಂದರೆ ಆಗ್ತಾಯಿದೆ, ನಮ್ಮ ಸೈಟಲ್ಲಿ ಬೇರೆಯವ್ರು ಬಂದಿದ್ದಾರೆ, ಇದು ಸರಿಯಲ್ಲ ಅಂತ ಅಂದ್ಬಿಟ್ಟು ನಾವು ಕೊಟ್ಟಿದ್ದಕ್ಕೆ ಅವ್ರು ಸರಿ ನಾವು ಇದು ಮಾಡಿಕೊಡ್ತೀವಿ ಅಂದ್ಬಿಟ್ಟು ಅವ್ರು ಕಾನೂನು ರೀತಿಯಿಂದನೇ ಹೋಗಿ ಅವರೆಲ್ಲ ಬಗೆಹರಿಸ್ತಾ ಇದ್ದಾರೆ. ಅದಕ್ಕೆ ನಾವು ನಿಮ್ಮ ಸಪೋರ್ಟ್ ಕೇಳ್ತಾ ಇದ್ದೀವಿ. ಯಾರ್ಯಾರು ಆ ಜಾಗಕ್ಕೆ ಬಂದಿದ್ದಾರೋ ನಮ್ಮ ಜಾಗ ಅಂತ ಅಂದ್ಕೊಂಡು ಕಾನೂನು ಪ್ರಕಾರ ನೀವು ಹೋಗಿ ಅದೇನಿದೆ ಬಗೆಹರಿಸ್ಕೊಳ್ಳಿ. ನಮಗೂ ಬೇರೆಯವ್ರಿಗೆ ತೊಂದರೆ ಕೊಡಬೇಕು ಅಂತ ಇಷ್ಟ.